ವೆಲ್ಕಮ್ ಟು ದ ಡಿಬೇಟ್. ಒಂದು ರೂಲೆಟ್ ವೀಲ್ ಮೇಲೆ ಆ, ಬರೋಬ್ಬರಿ 1500 ಕೋಟಿ ರೂಪಾಯಿ ಇಟ್ಟು ಆ ವೀಲನ್ನ ಸ್ಪಿನ್ ಮಾಡಿದ್ರೆ ಆಟಗಾರನಿಗೆ ಹೇಗನ್ಸಬಹುದು ಅಂತ ಒಮ್ಮೆ ಊಹಿಸ್ಕೊಳ್ಳಿ. ಹ್ಮ್ ಅದೊಂದು ಅದೊಂದು ಊಹಿಸ್ಕೊಳ್ಳೋಕ್ಕೂ ಕಷ್ಟ ಆಗುವಂತಹ ದೊಡ್ಡ ರಿಸ್ಕ್. ಹೌದು, ಖಂಡಿತ. ಕೆವಿಎನ್ ಪ್ರೊಡಕ್ಷನ್ಸ್ ಪಾಲಿಗೆ ಆ ನಿರ್ಣಾಯಕ ಸ್ಪಿನ್ನಿಗ ಲೈಕ್ ಕೆಡಿ ದ ಡೆವಿಲ್. ನಿನ್ನೆ ಬಿಡುಗಡೆಯಾದ ನಿರ್ದೇಶಕ ಪ್ರೇಮ್ ಮತ್ತು ನಟ ಧ್ರುವ ಸರ್ಜಾ ಕಾಂಬಿನೇಷನ್ನ ಈ ಸಿನಿಮಾ ಕೇವಲ ಒಂದು ರೆಗ್ಯುಲರ್ ರಿಲೀಸ್ ಖಂಡಿತ ಅಲ್ಲ. ಎಕ್ಸಾಕ್ಟ್ಲಿ. ಯಶ್ ಅವರ ಟಾಕ್ಸಿಕ್ ಸಿನಿಮಾ ಡಿಲೇ ಆಗಿರೋದು, ಹಾಗೆ ಜನನಾಯಕನ್ ಫುಟೇಜ್ ಲೀಕ್ ಆಗಿರೋದು, ಇವೆಲ್ಲದರ ಮಧ್ಯೆ ಈ 1500 ಕೋಟಿಯ ಸಾಮ್ರಾಜ್ಯವನ್ನ ಉಳಿಸಿಕೊಳ್ಳುವ ಬಹುದೊಡ್ಡ ಜವಾಬ್ದಾರಿ ಈಗ ಕೆಡಿ ಮೇಲಿದೆ. ಮತ್ತು ಇದು ಕೇವಲ ಆಗುತ್ತಾ ಒಂದು ಪ್ರೊಡಕ್ಷನ್ ಹೌಸ್ನ ಪ್ರಶ್ನೆ ಮಾತ್ರ ಅಲ್ಲ. ರೈಟ್, ಕೆಜಿಎಫ್ ನಂತರ ಕನ್ನಡ ಚಿತ್ರರಂಗ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಯಾವ ದಿಕ್ಕಿಗೆ ಸಾಗುತ್ತಿದೆ ಅನ್ನೋದನ್ನ ನಿರ್ಧರಿಸುವ ಒಂದು ಟೆಸ್ಟ್ ಕೇಸ್ ಇದು. ಆದ್ರೆ ನನ್ನ ಪ್ರಶ್ನೆ ಏನಂದ್ರೆ, ಆ ರೂಲೆಟ್ ವೀಲ್ನ ಸ್ಪಿನ್ ಮಾಡೋ ಆಟಗಾರನ ಸ್ಟ್ರಾಟಜಿನೇ ಹಳೇದಾಗಿದ್ರೆ, ಅಂದ್ರೆ ನೀವು ಕಥೆ ಅಥವಾ ಮೇಕಿಂಗ್ ಬಗ್ಗೆ ಹೇಳ್ತಿದ್ರಾ? ಹೌದು, ಅಂದ್ರೆ ಗೆಲ್ಲುವ ಹಂಬಲ ಖಂಡಿತ ಇದೆ, ಆದರೆ ಕೇವಲ ಅತಿಯಾದ ಹಿಂಸೆ ಮತ್ತು ಹಳೆಯ ಮಾದರಿಯ ಬಿಲ್ಡಪ್ಗಳನ್ನೇ ನಂಬಿಕೊಂಡ್ರೆ ಆ 1500 ಕೋಟಿ ರೂಪಾಯಿ ಉಳಿಯುತ್ತಾ ಅನ್ನೋದು ನನ್ನ ದೊಡ್ಡ ಕನ್ಸರ್ನ್. ಆ ಪ್ರಶ್ನೆಗೆ ಇವತ್ತು ಖಂಡಿತ ಉತ್ತರ ಹುಡುಕೋಣ. ನನ್ನ ನಿಲುವು ಇಲ್ಲಿ ಬಹಳ ಸ್ಪಷ್ಟವಾಗಿದೆ ನೋಡಿ. ಕೆಡಿ ದ ಡೆವಿಲ್ ಒಂದು ಪಕ್ಕಾ ಕಮರ್ಷಿಯಲ್ ಮಾಸ್ಟರ್ಪೀಸ್. 1970ರ ದಶಕದ ಬೆಂಗಳೂರಿನ ಭೂಗತ ಲೋಕದ ಕಥೆಯನ್ನ, ಅದರ ಕಚ್ಚಾ ನೈಜತೆಯನ್ನ ಮತ್ತು ಕೌಟುಂಬಿಕ ಮೌಲ್ಯಗಳನ್ನ ಪ್ರೇಮೋರು ಅತ್ಯದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಆದ್ರೆ ಒಂದು ನಿಮಿಷ, ಮುಖ್ಯವಾಗಿ ಕೇವಲ ಕನ್ನಡ ಭಾಷೆಯಲ್ಲಿ ಮಾತ್ರ ರಿಲೀಸ್ ಆಗಿದ್ರೂ ಗೊತ್ತಾ, ಮೊದಲ ದಿನವೇ 845 ಶೋಗಳಿಂದ ಬರೋಬ್ಬರಿ 3.5 ಕೋಟಿ ರೂಪಾಯಿ ನೆಟ್ ಕಲೆಕ್ಷನ್ ಮಾಡಿದೆ. ಓಕೆ, ಇದು ಆ ಮಾಸ್ ಆಡಿಯನ್ಸ್ ಈ ಸಿನಿಮಾವನ್ನ ಎಷ್ಟರ ಮಟ್ಟಿಗೆ ಓನ್ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಅಲ್ವಾ? ನಾನು ಆ ಕಲೆಕ್ಷನ್ ನಂಬರ್ಸ್ ಬಗ್ಗೆ ಆಮೇಲೆ ಬರ್ತೀನಿ. ಆದ್ರೆ ನೀವು ಹೇಳಿದ ಪಕ್ಕಾ ಕಮರ್ಷಿಯಲ್ ಮಾಸ್ಟರ್ಪೀಸ್ ಅನ್ನೋ ಮಾತಿನ ನಾನು ಖಂಡಿತ ಒಪ್ಪಲ್ಲ. ಯಾಕೊಪ್ಪಲ್ಲ? ಯಾಕಂದ್ರೆ ಈ ಚಿತ್ರ ಕನ್ನಡ ಚಿತ್ರರಂಗವನ್ನ ಕಾಡ್ತಿರೋ ಕೆಜಿಎಫ್ ಲೂಪ್ನ ಅತಿ ದೊಡ್ಡ ಉದಾಹರಣೆ ಅಂತ ನನ್ಗನ್ಸುತ್ತೆ. ಇಲ್ಲೊಂದು ನರೇಟಿವ್ ಸ್ಟ್ಯಾಗ್ನೇಷನ್, ಅಂದ್ರೆ ಸೃಜನಶೀಲತೆಯ ನಿಶ್ಚಲತೆ ಎದ್ದು ಕಾಣ್ತಿದೆ. ಕೇವಲ ಹಳೆ ಟ್ರೋಪ್ಗಳು, ಕಿವಿಯೊಡೆಯುವ ಶಬ್ದಮಾಲಿನ್ಯ ಮತ್ತು ಪ್ಯಾನ್ ಇಂಡಿಯಾ ರಿಲೀಸ್ ಪ್ಲಾನ್ ಮಾಡಿದ್ರು ಕೊನೆ ಘಳಿಗೆಯಲ್ಲಿ ಅದನ್ನ ಮ್ಯಾನೇಜ್ ಮಾಡಲಾಗದ ಲಾಜಿಸ್ಟಿಕಲ್ ವೈಫಲ್ಯ. ಇದು ಆಕ್ಚುಲಿ 1 ಹೆಜ್ಜೆ ಮುಂದಿಟ್ರೆ 2 ಹೆಜ್ಜೆ ಹಿಂದಿಟ್ಟ ಹಾಗೆ ಕಾಣ್ತಿದೆ ನಂಗೆ. ಸರಿ, ನೀವು ಲಾಜಿಸ್ಟಿಕಲ್ ವೈಫಲ್ಯದ ಬಗ್ಗೆ ಮಾತಾಡಿದ್ರಿ, ಅದರ ಬಗ್ಗೆ ಬರೋಣ. ಆದ್ರೆ ಅದಕ್ಕೂ ಮುನ್ನ ನಾವು ಈ ಸಿನಿಮಾದ ಅಡಿಪಾಯದ ಬಗ್ಗೆ, ಅದರ ಡೆಡಿಕೇಶನ್ ಬಗ್ಗೆ ಮಾತಾಡಲೇಬೇಕು. ನಿರ್ದೇಶಕ ಪ್ರೇಮ್ ಅವರು ಹೇಳಿದ ಹಾಗೆ, ರಕ್ತ ಕೇವಲ ಹಿಂಸೆ ಅಲ್ಲ, ಅದು ಇಮೋಷನ್. ರೈಟ್. ಆ ಇಮೋಷನ್ನನ್ನ ತೆರೆ ಮೇಲೆ ತರೋಕೆ ನಟ ಧ್ರುವ ಸರ್ಜಾ ಪಟ್ಟಿರೋ ಶ್ರಮ ಸಣ್ಣದಲ್ಲ. ಕಾಳಿದಾಸ್ ಅಲಿಯಾಸ್ ಕಾಳಿ ಪಾತ್ರಕ್ಕಾಗಿ ಅವರು ಕೇವಲ 23 ದಿನಗಳಲ್ಲಿ 18 ಕೆಜಿ ತೂಕ ಇಳಿಸ್ಕೊಂಡಿದ್ದಾರೆ. ಇದು ಸುಲಭವಲ್ಲ. ಇದು ಒಬ್ಬ ನಟ ತನ್ನ ಕ್ರಾಫ್ಟ್ಗೆ ಕೊಡುವ ಬದ್ಧತೆ. ಪ್ರೇಕ್ಷಕರು ಥಿಯೇಟರ್ನಲ್ಲಿ ಶಿಳ್ಳೆ ಹೊಡಿತಿರೋದು ಈ ಒಂದು ಬದ್ಧತೆಗೆ. ಒಂದ್ ನಿಮಿಷ, ನಾನು ನಿಮ್ಮನ್ನಿಲ್ಲಿ ಸ್ವರ್ಥ ತಡಿಬೇಕು. 18 ಕೆಜಿ ತೂಕ ಇಳಿಸಿದ ವಿಚಾರವನ್ನೇ ತಗೊಳ್ಳೋಣ. ಇದನ್ನ ಬದ್ಧತೆ ಅಂತ ಕರೆಯೋದು ಎಷ್ಟರ ಮಟ್ಟಿಗೆ ಸರಿ? ಯಾಕಲ್ಲ? ವೈದ್ಯಕೀಯವಾಗಿ ನೋಡಿದ್ರೆ 23 ದಿನಗಳಲ್ಲಿ 18 ಕೆಜಿ ಅಂದ್ರೆ ದಿನಕ್ಕೆ ಬಹುತೇಕ 1 ಕೆಜಿ ತೂಕ ಕಳೆದುಕೊಳ್ಳೋದು. ಇದು ಪ್ರಾಣಾಂತಿಕ ಅಲ್ವಾ? ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾದದ್ದು ಏನಂದ್ರೆ, ಇವತ್ತಿನ ದಿನಗಳಲ್ಲಿ PR ಏಜೆನ್ಸಿಗಳಿಗೆ ಎಕ್ಸ್ನಲ್ಲಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಟ್ರೆಂಡ್ ಸೃಷ್ಟಿ ಮಾಡಲು ಇಂತಹ ಶಾಕ್ ವ್ಯಾಲ್ಯೂ ಮೆಟ್ರಿಕ್ಗಳು ಬೇಕಾಗುತ್ತೆ. ಅಂದ್ರೆ ನೀವು ಇದನ್ನ ಕೇವಲ ಗಿಮಿಕ್ ಅಂತಿದ್ದೀರಾ? ಖಂಡಿತ. ಇದು ಆಲ್ಗರಿದಮ್ನ ಫೀಡ್ ಮಾಡೋಕೆ ಮಾಡಿರೋ ಗಿಮಿಕ್ ಹೊರತು ಕಲೆ ಅಲ್ಲ. ಯುವಜನತೆಗೆ ಫಿಟ್ನೆಸ್ ಬಗ್ಗೆ ನಾವು ಎಂಥ ತಪ್ಪು ಸಂದೇಶ ರವಾನಿಸ್ತಾ ಇದ್ದೀವಿ ಅಂತ ಯೋಚನೆ ಮಾಡಿದೀರಾ? ನೋಡಿ, ನೀವು ಅದನ್ನ ಕೇವಲ PR ಗಿಮಿಕ್ ಅಂತ ತಳ್ಳಿ ಹಾಕುವಂತಿಲ್ಲ. ಹಾಲಿವುಡ್ನಲ್ಲಿ ಕ್ರಿಶ್ಚಿಯನ್ ಬೇಲ್ ದಿ ಮೆಷಿನಿಸ್ಟ್ ಚಿತ್ರಕ್ಕೆ ತೂಕ ಇಳಿಸಿದಾಗ ನಾವದನ್ನ ಮೆಥಡ್ ಆಕ್ಟಿಂಗ್ ಅಂತ ಕೊಂಡಾಡ್ತೀವಿ. ನಮ್ಮ ನಟರು ಮಾಡಿದಾಗ ಅದನ್ನ ಶಾಕ್ ವ್ಯಾಲ್ಯೂ ಅಂತ ಯಾಕೆ ಕರಿತೀರಾ? ಪಾತ್ರದ ನೈಜತೆಗಾಟಿ ಆ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಬೇಕಿತ್ತು. ಆದ್ರೆ ಇನ್ನು ನೀವು ಲಾಜಿಸ್ಟಿಕಲ್ ವೈಫಲ್ಯ ಅಂತ ಹೇಳಿರಲ್ಲ, ಹೌದು, ಇದು 5 ಭಾಷೆಗಳಲ್ಲಿ ಏಕಕಾಲಕ್ಕೆ ಬರಬೇಕಿತ್ತು. ಸೆನ್ಸಾರ್ ಮಂಡಳಿ ಕೊನೆಘಳಿಗೆಯಲ್ಲಿ ಸರ್ಟಿಫಿಕೇಟ್ ಕೊಟ್ಟಿದ್ರಿಂದ ಅದು ವಿಳಂಬವಾಯಿತು ಅಷ್ಟೇ. ಅದನ್ನ ವೈಫಲ್ಯ ಅಂತ ಹೇಗೆ ಕರಿತೀರಾ?
ಕನ್ನಡಿಗರು ಮೊದಲ ದಿನವೇ ಅದನ್ನ ಸೂಪರ್ ಹಿಟ್ ಮಾಡಿದ್ದಾರೆ. ನಾನು ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಒಂದು ಎ ಸರ್ಟಿಫಿಕೇಟ್ ಬಂದ್ರೆ ಏನಾಗುತ್ತೆ ಅನ್ನೋದರ ಮೆಕ್ಯಾನಿಸಮ್ ನಾವು ಅರ್ಥ ಮಾಡ್ಕೊಳ್ಬೇಕು. ಓಕೆ. ನೀವು ಪ್ಯಾನ್ ಇಂಡಿಯಾ ರಿಲೀಸ್ ಅಂತ ಪ್ಲಾನ್ ಮಾಡಿದಾಗ ಯುಪಿ, ಬಿಹಾರ್ ಅಥವಾ ಮಹಾರಾಷ್ಟ್ರದ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಲೈಕ್ ಫ್ಯಾಮಿಲಿ ಆಡಿಯನ್ಸ್ ಬರ್ತಾರೆ ಅಂದ್ರೆ ಡಿಸ್ಟ್ರಿಬ್ಯೂಟರ್ಗಳು ಅಗ್ರಿಮೆಂಟ್ ಮಾಡಿರ್ತಾರೆ. ಅಡ್ವಾನ್ಸ್ ಬುಕಿಂಗ್ ಓಪನ್ ಆಗಿರುತ್ತೆ. ರೈಟ್. ಏಪ್ರಿಲ್ 29ರಂದು ಅಂದ್ರೆ ರಿಲೀಸ್ಗೆ ಒಂದು ದಿನ ಮುಂಚೆ ನಿಮ್ಗೆ ಅತಿಯಾದ ಹಿಂಸಾಚಾರದ ಕಾರಣಕ್ಕೆ ಎ ಸರ್ಟಿಫಿಕೇಟ್ ಸಿಕ್ಕರೆ ಆ ಇಡೀ ಲಾಜಿಸ್ಟಿಕಲ್ ಚೈನ್ ಕಟ್ಟಾಗುತ್ತೆ. ಫ್ಯಾಮಿಲಿಗಳು ಬುಕಿಂಗ್ ಕ್ಯಾನ್ಸಲ್ ಮಾಡ್ತಾರೆ, ಸಿಂಗಲ್ ಸ್ಕ್ರೀನ್ ಓನರ್ಸ್ ಹಿಂದೆ ಸರಿಯುತ್ತಾರೆ. ಅದು ನಿಜ. ಹೌದು. 1500 ಕೋಟಿ ಹೂಡಿಕೆ ಮಾಡಿರೋ ಒಂದು ಕಾರ್ಪೊರೇಟ್ ಪ್ರೊಡಕ್ಷನ್ ಹೌಸ್ಗೆ ತಮ್ಮ ಸಿನಿಮಾದಲ್ಲಿರುವ ಹಿಂಸೆಯ ಪ್ರಮಾಣ ಸೆನ್ಸಾರ್ ಬೋರ್ಡ್ ನಿಯಮಗಳಿಗೆ ಒಳಪಡುತ್ತದೆಯೋ ಇಲ್ವೋ ಅನ್ನೋ ಬೇಸಿಕ್ ರಿಸ್ಕ್ ಅಸೆಸ್ಮೆಂಟ್ ಗೊತ್ತಿರಲಿಲ್ಲ ಅಂದ್ರೆ ಅದನ್ನ ಲಾಜಿಸ್ಟಿಕಲ್ ವೈಫಲ್ಯ ಅಂತಲೇ ಕರಿಬೇಕು. ಸರಿ, ಲಾಜಿಸ್ಟಿಕ್ಸ್ ಏನೇ ಇರ್ಲಿ, ಅಂತಿಮವಾಗಿ ಆಡಿಯನ್ಸ್ ರಿಯಾಕ್ಷನ್ ಮುಖ್ಯ ಅಲ್ವಾ? ನೀವು ಆನ್ಲೈನ್ನಲ್ಲಿ, ವಿಶೇಷವಾಗಿ ಎಕ್ಸ್ನಲ್ಲಿ, ಅದೇ ಟ್ವಿಟರ್ನಲ್ಲಿ ನೋಡಿ, ಪ್ರೇಕ್ಷಕರು ಇದನ್ನ ಪಕ್ಕ ಪೈಸಾ ವಸೂಲ್ ಅಂತಿದ್ದಾರೆ. ಕಾಳಿ ಮತ್ತು ಸಂಜಯ್ ದತ್ ಮಾಡಿರುವ ಡಾಕ್ ದೇವ ಪಾತ್ರದ ನಡುವಿನ ಸಂಘರ್ಷ ಅದ್ಭುತವಾಗಿ ವರ್ಕೌಟ್ ಆಗಿದೆ. ಇಲ್ಲಿ ಕೇವಲ ಹೊಡೆದಾಟ ಇಲ್ಲ, ಮತ್ತೆ ಬೇರೇನಿದೆ? ರಮೇಶ್ ಅರವಿಂದ್ ಅವರು ಆ ಕಾಳಿಯ ಅಣ್ಣ ಧರ್ಮ ಪಾತ್ರದಲ್ಲಿ ತಂದಿರುವ ಕೌಟುಂಬಿಕ ಮೌಲ್ಯಗಳು, ಲೈಕ್ ಆ ಇಮೋಷನಲ್ ಆಂಕರ್ ಈ ಸಿನಿಮಾಗೆ ಒಂದು ತೂಕ ಕೊಟ್ಟಿದೆ. ಮಾಸ್ ಆಡಿಯನ್ಸ್ಗೆ ಏನು ಬೇಕು ಅನ್ನೋ ಪಲ್ಸು ಪ್ರೇಮ್ ಅವರಿಗೆ ಚೆನ್ನಾಗಿ ಗೊತ್ತಿದೆ. ನೀವ್ ಹೇಳೋ ಎ ಸರ್ಟಿಫಿಕೇಟ್ನ ಹಿಂಸೆಯು ಕಥೆಯ ನೈಜತೆಗೆ ಬೇಕಾದ ಅನಿವಾರ್ಯತೆ. ನೋಡಿ, ನೀವು ಕೇವಲ ಎಕ್ಸ್ನಲ್ಲಿ ಬರುವ ಸೆಲೆಕ್ಟೆಡ್ ಪ್ರತಿಕ್ರಿಯೆಗಳನ್ನಷ್ಟೇ ನೋಡ್ತಿದ್ದೀರಾ. ಹಾಗೇನಿಲ್ಲ. ನಾವು ನಾಣ್ಯದ ಇನ್ನೊಂದು ಮುಖವನ್ನ ನೋಡ್ಲೇಬೇಕು. ನೀವು ರೆಡಿಟ್ನ ಲೈಕ್ ಚಿತ್ರಲೋಕ ಆ ಥರದ ಕಡೆ ಹೋದ್ರೆ ಚಿತ್ರದ ನಿಜವಾದ ವಿಮರ್ಶೆ ಸಿಗತ್ತೆ. ಅಲ್ಲಿನ ಯೂಸರ್ಸ್ ಇದನ್ನ ಸ್ಪಷ್ಟವಾಗಿ ಕ್ರಿಂಜ್ ಫೆಸ್ಟ್ ಮತ್ತು ಶಬ್ದಮಾಲಿನ್ಯ ಅಂತ ಕರೀತಿದ್ದಾರೆ. ಶಬ್ದಮಾಲಿನ್ಯನಾ? ಹೌದು. ಅರ್ಜುನ್ ಜನ್ಯ ಅವರ ಬಿಜಿಎಂ ಬಗ್ಗೆಯೇ ನೋಡಿ. ಬ್ಯಾಕ್ಗ್ರೌಂಡ್ ಸ್ಕೋರ್ನ ಕೆಲಸ ಏನು? ಒಂದು ದೃಶ್ಯದ ಇಮೋಷನ್ನನ್ನ ಸಟಲಾಗಿ ಎಲಿವೇಟ್ ಮಾಡೋದು. ಆದ್ರೆ ಇಲ್ಲಿ ಪ್ರತಿಯೊಂದು ಫ್ರೇಮ್ನಲ್ಲೂ ಕಿವಿತೂತು ಮಾಡುವಷ್ಟು ವಾಲ್ಯೂಮ್. ಇದು ಎಮೋಷನ್ ಹುಟ್ಟಿಸಲ್ಲ, ಬರೀ ಇರಿಟೇಷನ್ ತರತ್ತೆ. ಕೇವಲ ದೊಡ್ಡ ಸೆಟ್ ಹಾಕಿ ಬೇರೆ ಭಾಷೆಯ ಸ್ಟಾರ್ಗಳನ್ನ ಕರೆತಂದು ವಾಲ್ಯೂಮ್ ರೇಸ್ ಮಾಡಿದ ತಕ್ಷಣ ಅದು ಪ್ಯಾನ್ ಇಂಡಿಯಾ ಸಿನಿಮಾ ಅದಲ್ಲ. ಐ ಸಿ ವೈ ಯು ಥಿಂಕ್ ದ್ಯಾಟ್. ಆದ್ರೆ ನಾನ್ ನಿಮ್ಗೆ ಬೇರೊಂದು ದೃಷ್ಟಿಕೋನ ಕೊಡ್ತೀನಿ. ನೀವ್ ಹೇಳ್ತಿರೋ ಕ್ರಿಂಜು ಅಥವಾ ಶಬ್ದ ಮಾಲಿನ್ಯ ಅನ್ನೋದು ಒಂದು ಸಣ್ಣ ಕ್ಲಾಸ್ ಆಡಿಯನ್ಸ್ನ ಅಭಿಪ್ರಾಯ ಆಗಿರ್ಬೋದು. ಆದ್ರೆ ಕಮರ್ಷಿಯಲ್ ಸಿನಿಮಾದ ವ್ಯಾಕರಣವೇ ಬೇರೆ, ಗೊತ್ತಾ? ಅಂದ್ರೆ ಅಲ್ಲಿ ಲಾಜಿಕ್ಕಿಂತ ಮ್ಯಾಜಿಕ್ ಮುಖ್ಯ. ಕಾಳಿ ಪಾತ್ರದ ಮುಗ್ಧತೆ ಮತ್ತು ಆತ ಭೂಗತ ಲೋಕದ ದೊರೆಯಾಲಿ ಬೆಳೆಯುವ ಕ್ರೌರ್ಯ, ಇವೆರಡರ ನಡುವಿನ ಕಾಂಟ್ರಾಸ್ಟನ್ನ ಎಲಿವೇಟ್ ಮಾಡೋಕೆ ಅರ್ಜುನ್ ಜನ್ಯ ಅವರ ಆ ಹೈ ಡೆಸಿಬಲ್ ಸ್ಕೋರ್ ಬೇಕೇ ಬೇಕು. ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅನ್ನ ಆಡಿಯನ್ಸ್ ಎಂಜಾಯ್ ಮಾಡ್ತಿದ್ದಾರೆ. 70ರ ದಶಕದ ಆ ರಗಡ್ ವಾತಾವರಣ ಸೃಷ್ಟಿಸಲು ಆ ಲಾರ್ಜರ್ ದೆನ್ ಲೈಫ್ ಅಪ್ರೋಚ್ ಖಂಡಿತ ಅನಿವಾರ್ಯ. ಓಕೆ, ರಗಡ್ ವಾತಾವರಣ ಸೃಷ್ಟಿಸುವುದು ಅನಿವಾರ್ಯ ಇರಬಹುದು, ಆದರೆ ಆ ಹೆಸರಿನಲ್ಲಿ ನೀವೇನನ್ನು ಜಸ್ಟಿಫೈ ಮಾಡ್ತಾ ಇದ್ದೀರಾ ಅನ್ನೋದು ಮುಖ್ಯ. ನಾನು ಯಾವುದನ್ನು ಜಸ್ಟಿಫೈ. ಚಿತ್ರದ ನೈತಿಕತೆಯ ಬಗ್ಗೆ, ಸ್ಪೆಸಿಫಿಕ್ ಆಗಿ ಆ ಸರ್ಸೆ ನಿನ್ನ ಸೆರಗಸೆರಸೆ ಹಾಡಿನ ವಿವಾದದ ಬಗ್ಗೆ ಮಾತಾಡೋಣ. ಈ ಹಾಡಿನ ಲಿರಿಕ್ಸು ಕೇವಲ ರಗಡಲ್ಲ, ಇದು ಶುದ್ಧ ಮಿಸೋಜಿನಿ. ಆಹಾ. ಮಹಿಳೆಯರನ್ನ ಅತ್ಯಂತ ಕೀಳಾಗಿ ಕಾಣುವ ಈ ಸಾಹಿತ್ಯಕ್ಕೆ ರಾಷ್ಟ್ರೀಯ ಮಹಿಳಾ ಆಯೋಗ ಮತ್ತು AICWOA ದೂರು ನೀಡಿದವು. ಕೊನೆಗೆ ಚಿತ್ರತಂಡ ಆ ಹಾಡನ್ನೇ ಡಿಲೀಟ್ ಮಾಡಬೇಕಾಯಿತು. ಇದರಲ್ಲಿ ನಟಿಸಬೇಕಿದ್ದ ನೋರಾ ಫತೇಹಿ ಕೂಡ ಬ್ಯಾಕ್ಔಟ್ ಆದ್ರು. ರೈಟ್, ಅದಾಯಿತು. 2026ರಲ್ಲಿ ನಿಂತುಕೊಂಡು 18ರಿಂದ 40 ವರ್ಷದ ಪ್ರಜ್ಞಾವಂತ ಪ್ರೇಕ್ಷಕರಿಗೆ ಇಂತಹ ಅಗ್ಗದ ಮಹಿಳಾ ವಿರೋಧಿ ಕಂಟೆಂಟ್ ಕೊಟ್ರೆ ಅವ್ರು ಹೇಗೊಪ್ಕೊಳ್ತಾರೆ? ನೋಡಿ, ಈ ಹಾಡಿನ ಬಗ್ಗೆ ನಿರ್ದೇಶಕರು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆ ಲಿರಿಕ್ಸು ಮದ್ಯದ ಬಾಟ್ಲಿಗೆ ಬರೆದ ಒಂದು ರೂಪಕ, ಅಂದ್ರೆ ಮೆಟಾಫರ್. ಅದನ್ನ ತಪ್ಪಾಗಿ ಅರ್ಥೈಸ್ಕೊಳ್ಳಲಾಗಿದೆ ಅಷ್ಟೇ. ನಾನೊಂದು ಅನಾಲಜಿ ಕೊಡ್ತೀನಿ, ಕೇಳಿ. ಹೇಳಿ. ನೀವು 70ರ ದಶಕದ ಬೆಂಗಳೂರಿನ ಕಚ್ಚಾ ಭೂಗತ ಲೋಕದ ಅಲ್ಲಿನ ಕೊಳಚೆಗೇರಿಯ ರೌಡಿಗಳ ಕತೆ ಹೇಳ್ತಿರಬೇಕಾದ್ರೆ ಇಂದಿನ 26ರ ಸಾಫ್ಟ್ವೇರ್ ಪಾರ್ಕಿನ HR ಗಳ ಭಾಷೆಯನ್ನ ನಿರೀಕ್ಷಿಸೋಕ್ಕಾಗತ್ತಾ? ಖಂಡಿತ ಇಲ್ಲ. ಎಕ್ಸಾಕ್ಟ್ಲಿ. ಆ ಜಗತ್ತಿನ ಆರ್ಕಿಟೆಕ್ಚರ್, ಆ ಸ್ಲ್ಯಾಂಗ್, ಆ ಭಾಷೆ, ರಸ್ತೆ ಬದಿಯ ರೌಡಿಸಂ ಕತೆಗೆ ಅದೇ ಮಟ್ಟದ ಕಚ್ಚಾ ಭಾಷೆ ಬೇಕಲ್ವೇ? ಕಲಾತ್ಮಕ ಸ್ವಾತಂತ್ರ್ಯವನ್ನ ನಾವು ಈ ರೀತಿ ಕಾಂಟ್ರವರ್ಸಿಗಳ ಮೂಲಕ ಹತ್ತಿಕ್ಬಾರ್ದು. ಆ ಅನಾಲಜಿ ಕೇಳೋಕೆ ಚೆನ್ನಾಗಿದೆ, ಆದರೆ ನಾನು ಅದನ್ನ ಖಂಡಿತ ಒಪ್ಪಲ್ಲ. 70ರ ದಶಕದ ನೈಜತೆಗೂ ಯೂಟ್ಯೂಬ್ ವ್ಯೂಸ್ಗಾಗಿ ಬೇಕು ಅಂತಲೇ ಸೇರಿಸುವ ಡಬಲ್ ಮೀನಿಂಗ್ ಅಶ್ಲೀಲತೆಗೂ ತುಂಬಾ ವ್ಯತ್ಯಾಸವಿದೆ.
ರೂಪಕಗಳ ಹೆಸರಿನಲ್ಲಿ ಕೀಳುಮಟ್ಟದ ಸಾಹಿತ್ಯ ಬರೆದು ವಿವಾದ ಸೃಷ್ಟಿಸಿ ಆ ಕಾಂಟ್ರವರ್ಸಿಯಿಂದಲೇ ಫ್ರೀ ಪಬ್ಲಿಸಿಟಿ ಪಡೆಯುವ PR ಸ್ಟ್ರಾಟಜಿ ಇದು. ಮಹಿಳೆಯರನ್ನ ಕೇವಲ ಭೋಗದ ವಸ್ತುವಾಗಿ ತೋರಿಸುವ ಈ ಐಟಮ್ ಸಾಂಗ್ ಸಂಸ್ಕೃತಿ ಆ ಕತೆಯ ನೈಜತೆಗಾಗಿ ಖಂಡಿತ ಅಲ್ಲ, ಅದು ಕೇವಲ ಟಿಕೆಟ್ ಮಾರುವ ತಂತ್ರವಷ್ಟೇ. ಸರಿ, ಹಾಡಿನ ವಿಚಾರದಲ್ಲಿ ವಿವಾದವಾಯಿತು, ಅವರದನ್ನ ಡಿಲೀಟ್ ಕೂಡ ಮಾಡಿದ್ರು. ಅದನ್ನ ಬಿಟ್ಟು ನಾವು ಚಿತ್ರದ ಸಿನಿಮಾ ವ್ಯಾಕರಣ ಅಂದ್ರೆ ಮೇಕಿಂಗ್ ಬಗ್ಗೆ ನೋಡೋಣ. ಮೋಹನ್ ಬಿ ಕೆರೆಯವರ ಸೆಟ್ ಡಿಸೈನ್, ವಿಲಿಯಂ ಡೇವಿಡ್ ಅವರ ಕ್ಯಾಮ್ರಾ ವರ್ಕ್ ಬಗ್ಗೆ ನಿಮ್ಗೇನನ್ಸುತ್ತೆ? ಅದು ಚೆನ್ನಾಗಿದೆ. ದ್ವಿತೀಯಾರ್ಧದಲ್ಲಿ ಬರುವ ಆಕ್ಷನ್ ಸೀಕ್ವೆನ್ಸ್ಗಳನ್ನ ನೋಡಿದ್ರೆ ಇದು ಅಂತಾರಾಷ್ಟ್ರೀಯ ಮಟ್ಟದ ಮೇಕಿಂಗ್ ಅಂತ ಯಾರಾದ್ರೂ ಒಪ್ಲೇಬೇಕು. ಆ ಕಾಲದ ಕಾರುಗಳು, ರಸ್ತೆಗಳು, ವೇಷಭೂಷಣಗಳನ್ನು ಅವರು ಮರುಸೃಷ್ಟಿಸಿದ ರೀತಿ ಅದು ಅದ್ಭುತವಾಗಿದೆ. ಇದು KVNನ 1500 ಕೋಟಿ ಹೂಡಿಕೆಗೆ ಸಿಕ್ಕ ಪ್ರತಿಫಲ ಅಲ್ವಾ? ಖಂಡಿತ. ತಾಂತ್ರಿಕವಾಗಿ ಸಿನಿಮಾ ರಿಚ್ ಆಗಿದೆ ಅನ್ನೋದನ್ನ ನಾನು ಮುಕ್ತವಾಗಿ ಒಪ್ಕೊಳ್ತೀನಿ. ಸೆಟ್ ಡಿಸೈನ್ ಮತ್ತು ಛಾಯಾಗ್ರಹಣ ನಿಜಕ್ಕೂ ವರ್ಲ್ಡ್ ಕ್ಲಾಸ್ ಆಗಿದೆ. ಆದ್ರೆ ಪ್ರಾಬ್ಲಮ್ ಇರೋದು ಅಲ್ಲೇ. ಏನ್ ಪ್ರಾಬ್ಲಮ್ಮು? ಒಂದು ಸುಂದರವಾದ ವಜ್ರ ವೈಡೂರ್ಯಗಳಿಂದ ಕೂಡಿದ ಬಂಗಾರದ ಪಂಜರವಿದೆ, ಆದ್ರೆ ಅದರ ಒಳಗಿರೋ ಹಕ್ಕಿಗೆ ಪ್ರಾಣವೇ ಇಲ್ಲ ಅಂದ್ರೆ ಏನ್ ಪ್ರಯೋಜನ? ಓಹೋ, ಇಲ್ಲಿ ಚಿತ್ರಕಥೆ ಅನ್ನ ಪ್ರಾಣವೇ ಇಲ್ಲ. ನಿರ್ದೇಶಕರು ಕೇವಲ ಹೈಪರ್ಬಾಲಿಕ್ ಸಿಂಟ್ಯಾಕ್ಸ್ ಅನ್ನ ನಂಬ್ಕೊಂಡಿದ್ದಾರೆ. ಅಂದ್ರೆ ಪ್ರತಿಯೊಂದು ದೃಶ್ಯವೂ ಅತಿರಂಜಿತವಾಗಿದೆ. ಒಂದು ದೃಶ್ಯಕ್ಕೂ ಮತ್ತೊಂದು ದೃಶ್ಯಕ್ಕೂ ಕನೆಕ್ಷನ್ ಇಲ್ಲ. ಆದ್ರೆ ಪ್ರೇಕ್ಷಕರನ್ನ ತಳ್ಳುವ, ಬಿಲ್ಡಪ್ ಮೇಲೆ ಬಿಲ್ಡಪ್ ಕೊಡುವ ಒಂದು ಎಕ್ಸ್ಟೆಂಡೆಡ್ ಟ್ರೇಲರ್ ತರ ಈ ಸಿನಿಮಾ ಫೀಲ್ ಆಗತ್ತೆ. ನೀವು ರೇಷ್ಮಾ ನಾಣಯ್ಯ ಅವರ ಮಚ್ಚು ಲಕ್ಷ್ಮಿ ಪಾತ್ರವನ್ನೇ ನೋಡಿ. ಅವರ ಸಂಭಾಷಣೆಗಳು ಎಷ್ಟು ಕೃತಕವಾಗಿವೆ ಅಂದ್ರೆ ನೈಜತೆಯ ಲವಲೇಶವೂ ಅಲ್ಲಿ ಕಾಣಲ್ಲ. ನೋಡಿ, ನೀವು ಅದನ್ನ ಎಕ್ಸ್ಟೆಂಡೆಡ್ ಟ್ರೇಲರ್ ಅಂತ ಕರೆಯೋದು ಆ ಕತೆಯ ಇಮೋಷನಲ್ ಆರ್ಕ್ಗೆ ಮಾಡೋ ಅಪಾಚಾರ ಅಂತ ನನ್ಗನ್ಸುತ್ತೆ. ಕಾಳಿ ಯಾಕೆ ಹಿಂಸಾತ್ಮಕ ಮಾರ್ಗ ತುಳಿತಾನೆ? ತನ್ನ ಕುಟುಂಬವನ್ನ ಉಳಿಸ್ಕೊಳ್ಳಲು, ತನ್ನ ಅಸ್ತಿತ್ವದ ರಕ್ಷಣೆಗಾಗಿ. ರಮೇಶ್ ಅರವಿಂದ್ ಅವರ ಪಾತ್ರ ಸಮಾಜದ ನೈತಿಕತೆಯಾದ್ರೆ ಸಂಜಯ್ ದತ್ ಅವರ ಪಾತ್ರ ಭೂಗತ ಲೋಕದ ಕ್ರೌರ್ಯ. ಇವೆರಡರ ನಡುವೆ ಸಿಲುಕುವ ಕಾಳಿಯ ತೊಳಲಾಟವನ್ನ ಅದನ್ನ ಆಕ್ಷನ್ ಮೂಲಕವೇ ಹೇಳ್ಬೇಕಾಗತ್ತೆ. ರೈಟ್. ನೀವ್ ಹೇಳ್ತಿರೋ ಈ ಬಿಲ್ಡಪ್ ಡ್ರಿವನ್ ನರೇಟಿವ್ KGF ಇಂದ ಶುರುವಾದ ಒಂದು ಯಶಸ್ವಿ ಜಾನರ್. ಅದನ್ನು ಫಿನಾನ್ಷಿಯಲ್ ರಿಸ್ಕ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ಕೂಡ ಹೌದು. ಜನರಿಗ ಪ್ಯಾಟರ್ನ್ ಇಷ್ಟ ಆಗ್ತಿದೆ ಅಂದ್ಮೇಲೆ ಅದನ್ನ ಮಾಡೋದ್ರಲ್ಲಿ ತಪ್ಪೇನಿದೆ ಅಂದ್ರೆ ಅದನ್ನೇ ನಾನು KGF ಲೂಪ್ ಅಂತ ಕರೆದಿದ್ದು. ಯಶ್ ಮತ್ತು ಪ್ರಶಾಂತ್ ನೀಲ್ ಅವರು ಒಂದು ಹೊಸ ಜಗತ್ತನ್ನ ಸೃಷ್ಟಿ ಮಾಡಿ ಯಶಸ್ವಿಯಾದ್ರು. ಆದ್ರೆ ಈಗ ಪ್ರತಿಯೊಬ್ಬರು ಅದೇ ಡಾರ್ಕ್ ಟೋನ್, ಅದೇ ಸ್ಲೋ ಮೋಷನ್ ವಾಕ್, ಅದೇ ತಾಯಿಯ ಸೆಂಟಿಮೆಂಟ್ ಮತ್ತು ಅದೇ ಓವರ್ ದ ಟಾಪ್ ಆಕ್ಷನ್ಗಳನ್ನ ಫೋಟೋಕಾಪಿ ಮಾಡೋಕೆ ಹೊರಟಿದ್ದಾರೆ. ಸ್ವಲ್ಪ ಮಟ್ಟಿಗೆ ಇರ್ಬೋದು. ಸಂಜಯ್ ದತ್ ಅವರ ಪಾತ್ರವನ್ನೇ ತಗೊಳ್ಳಿ. ಆರಂಭದಲ್ಲಿ ಕುತೂಹಲ ಮೂಡಿಸಿದರೂ ಕಥೆ ಸಾಗುತ್ತಾ ಹೋದಂತೆ ಅದೊಂದು ಯಾಂತ್ರಿಕ, ಕ್ಲೀಶೆ ವಿಲನ್ ಪಾತ್ರವಾಗಿ ಉಳಿಯುತ್ತೆ. ಬಾಲಿವುಡ್ ನಟ ಅಂತ ಕರ್ತಂದು ಸ್ಕ್ರೀನ್ ಪ್ರೆಸೆನ್ಸ್ ಕೊಟ್ಟಿದ್ದಾರೆ ಹೊರತು ಪಾತ್ರಕ್ಕೆ ಯಾವುದೇ ಡೆಪ್ತ್ ಇಲ್ಲ. ಈ ಲೂಪ್ನಿಂದ ಹೊರಬರದೇ ಇದ್ರೆ ಕನ್ನಡ ಚಿತ್ರರಂಗ ತನ್ನ ಒರಿಜಿನಾಲಿಟಿ ಕಳ್ಕೊಳ್ಳುತ್ತೆ. ಆದ್ರೆ ಆ ಕೊರತೆಗಳನ್ನೆಲ್ಲ ಚಿತ್ರದ ಕ್ಲೈಮ್ಯಾಕ್ಸ್ ನೀಗಿಸ್ಬಿಡುತ್ತೆ ಅಂತ ನನ್ನ ಅನಿಸಿಕೆ. ಕೊನೆಯಲ್ಲಿ ಕಿಚ್ಚ ಸುದೀಪ್ ಅವರ ಆ ಕಾಲಭೈರವ ಕ್ಯಾಮಿಯೋ ಇದೆಯಲ್ಲ, ಅದು ಇಡೀ ಥಿಯೇಟರ್ ನಡುಗುವಂತೆ ಮಾಡಿದೆ. ಅದು ಅವರ ಆ 5 ನಿಮಿಷದ ಸ್ಕ್ರೀನ್ ಪ್ರೆಸೆನ್ಸ್ ಮುಂಬರುವ ಸೀಕ್ವಲ್ KD ದಿ ಡೆವಿಲ್ಸ್ ಕಿಂಗ್ಡಮ್ಗೆ ದೊಡ್ಡ ಮಟ್ಟದ ನಿರೀಕ್ಷೆ ಹುಟ್ಟುಹಾಕಿದೆ. ಆ ಹೈಪ್ ಈ ಸಿನಿಮಾದ ದೊಡ್ಡ ಗೆಲುವು. ಈ ಫ್ರಾಂಚೈಸಿ ಬಿಲ್ಡಿಂಗ್ ಅನ್ನೋದು ಇವತ್ತಿನ ಪ್ಯಾನ್ ಇಂಡಿಯಾ ಟ್ರೆಂಡ್. ಅದನ್ನ ಪ್ರೇಮ್ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸುದೀಪ್ ಅವರ ಎಂಟ್ರಿ ರೋಮಾಂಚನಕಾರಿಯಾಗಿದೆ ಅನ್ನೋದನ್ನ ನಾನು ಡೆಫಿನೆಟ್ ಆಗಿ ಒಪ್ಪುವೆ. ಆದ್ರೆ ನನ್ನ ಆರ್ಗ್ಯುಮೆಂಟ್ ಇರೋದು ಆ ಸ್ಟ್ರಾಟಜಿಯ ಬಗ್ಗೆ. ಮೊದಲ ಚಿತ್ರವನ್ನ ಕೇವಲ 2ನೇ ಭಾಗದ ಕಥೆಗೆ ಹೈಪ್ ಕ್ರಿಯೇಟ್ ಮಾಡೋದು, ಒಂದು ಲಾಂಚ್ ಪ್ಯಾಡ್ ತರ ಬಳಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಅಂದ್ರೆ ಒಂದು ಸ್ಟ್ಯಾಂಡ್ ಅಲೋನ್ ಸಿನಿಮಾ ಆಗಿ ತನ್ನಷ್ಟಕ್ಕೆ ತಾನು ಈ ಕಥೆ ಆಡಿಯನ್ಸ್ಗೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತಾ? ಇಲ್ಲ, ಕೇವಲ ಕ್ಲೈಮ್ಯಾಕ್ಸ್ನ ಕ್ಯಾಮಿಯೋ ಮೇಲೆ ಇಡೀ ಸಿನಿಮಾದ ಯಶಸ್ಸನ್ನ ಅಳಿಯೋಕ್ಕಾಗಲ್ಲ. ಹಾಗಾದ್ರೆ ಇದೇ ಮೇ 7ನೇ ತಾರೀಕು ಬೇರೆ ಭಾಷೆಗಳಲ್ಲೇ ಇದು ರಿಲೀಸ್ ಆದಾಗ ಆಡಿಯನ್ಸ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೀವು ಅನ್ಕೊಂಡಿದ್ದೀರಾ? ಯಾಕಂದ್ರೆ KVN ಸಂಸ್ಥೆಯ 1500 ಕೋಟಿಯ ಭವಿಷ್ಯ ಆ ರಿಲೀಸ್ ಮೇಲೆ ನಿಂತಿದೆ. ಅದು ನಿಜಕ್ಕೂ ಒಂದು ದೊಡ್ಡ ಟೆಸ್ಟ್. ಕೇವಲ ಕನ್ನಡದ ಮಾಸ್ ಆಡಿಯನ್ಸ್ ಕೊಟ್ಟಿರೋ ಓಪನಿಂಗ್ ಮೇಲೆ ಪ್ಯಾನ್ ಇಂಡಿಯಾ ಸಕ್ಸಸ್ ಅನ್ನ ಡಿಸೈಡ್ ಮಾಡೋಕ್ ಆಗಲ್ಲ. ನಾರ್ತ್ ಇಂಡಿಯಾ ಬೆಲ್ಟ್ನಲ್ಲಿ, ತೆಲುಗು ಮಾರ್ಕೆಟ್ನಲ್ಲಿ ಈ KGF ಲೂಪ್ನ ಫಾರ್ಮ್ಯುಲಾ ಈಗಾಗಲೇ ಹಳೆಯದಾಗಿರಬಹುದು. ಅದು ನೋಡ್ಬೇಕು. ಹೌದು. ಮತ್ತು ಎ ಸರ್ಟಿಫಿಕೇಟ್ ಕಾರಣದಿಂದ ಫ್ಯಾಮಿಲಿ ಆಡಿಯನ್ಸ್ ಬರದೇ ಇದ್ರೆ ಕಲೆಕ್ಷನ್ಗೆ ದೊಡ್ಡ ಪೆಟ್ಟು ಬೀಳುತ್ತೆ.
ಈ ಸಿನಿಮಾ ಕೇವಲ ಬಜೆಟ್ನ ಅಹಂಕಾರದ ಪ್ರದರ್ಶನವೋ ಅಥವಾ ನಿಜವಾದ ಕಂಟೆಂಟ್ ಡ್ರಿವನ್ ಸಿನಿಮಾವೋ ಅನ್ನೋದು ಮುಂದಿನ ವಾರ ಜಗತ್ತಿಗೆ ಗೊತ್ತಾಗುತ್ತೆ. ನನ್ನ ಪ್ರಕಾರ ಚಿತ್ರರಂಗ ಕೇವಲ ಬೃಹತ್ ಸೆಟ್ಗಳನ್ನ ನಂಬೋದನ್ನ ಬಿಟ್ಟು ಗಟ್ಟಿಯಾದ ಕಥೆಗಾರಿಕೆಯ ಕಡೆಗೆ ಮರಳಬೇಕಾದ ಆ ತುರ್ತು ಅಗತ್ಯವಿದೆ. ರೈಟ್, ಐ ಥಿಂಕ್ ವಿ ಹ್ಯಾವ್ ಟು ಅಗ್ರಿ ಟು ಡಿಸಗ್ರಿ ಆನ್ ದ್ಯಾಟ್. ನನ್ನ ಸಾರಾಂಶವೇನೆಂದ್ರೆ, ಈ ಸಿನಿಮಾ ತನ್ನ ಭವ್ಯವಾದ ಮೇಕಿಂಗ್, ಧ್ರುವ ಸರ್ಜಾ ಅವರ ಡೆಡಿಕೇಶನ್ ಮತ್ತು ಎಮೋಷನಲ್ ಸ್ಟೋರಿ ಟೆಲ್ಲಿಂಗಿಂದ ಗೆದ್ದಿದೆ. ಕೆಲವು ತಾಂತ್ರಿಕ ಮತ್ತು ಲಾಜಿಸ್ಟಿಕಲ್ ಅಡೆತಡೆಗಳು ಇರಬಹುದು, ಆದರೂ ಪ್ರೇಮ್ ಅವರ ಕಟ್ಟಿಕೊಟ್ಟಿರುವ ಆ 70ರ ದಶಕದ ಪ್ರಪಂಚ ಆಡಿಯನ್ಸನ್ನ ಮಂತ್ರಮುಗ್ಧರನ್ನಾಗಿಸಿದೆ. ಮುಂಬರುವ ಪಾರ್ಟ್ 2 ಮೇಲಿನ ನಿರೀಕ್ಷೆ ಈ ಸಿನಿಮಾವನ್ನ ಒಂದು ವಿಶಿಷ್ಟ ಕಮರ್ಷಿಯಲ್ ಸಕ್ಸಸ್ ಮಾಡುತ್ತೆ ಅನ್ನೋದು ನನ್ನ ಬಲವಾದ ನಂಬಿಕೆ. ರೈಟ್. ನಮ್ಮ ಇಂದಿನ ಚರ್ಚೆ ಈ ಚಿತ್ರದ ಹಲವು ಆಯಾಮಗಳನ್ನೇ ಬಿಡಿಸಿಟ್ಟಿದೆ. ಒಂದು ಕಡೆ ಸೆಟ್ಗಳು, ಬಿಜಿಎಂ ಮತ್ತು ಮಾಸ್ ಅಪೀಲ್ನ ಗೆಲುವಿದ್ರೆ, ಮತ್ತೊಂದು ಕಡೆ ನೀವು ಹೇಳಿದ ಹಾಗೆ ಲಾಜಿಸ್ಟಿಕಲ್ ಪ್ಲಾನಿಂಗ್, ಕಥೆಯ ಡೆಪ್ತ್ ಮತ್ತು ಕಾಂಟ್ರವರ್ಸಿಗಳ ಸವಾಲುಗಳಿವೆ. ಆದ್ರೆ ನಾವಿಬ್ರು ಒಪ್ಪುವ ಒಂದು ಕಾಮನ್ ಪಾಯಿಂಟ್ ಅಂದ್ರೆ, ಪಾರ್ಟ್ 2 ಮೇಲಿನ ಹೈಪ್ ಮತ್ತು ಕೆವಿಎನ್ನ ಮುಂದಿನ ಹೆಜ್ಜೆಗಳು ಚಿತ್ರರಂಗಕ್ಕೆ ಬಹಳ ನಿರ್ಣಾಯಕ. ಹೌದು, ಖಂಡಿತ. ನಾವು ಆರಂಭದಲ್ಲಿ ಮಾತಾಡಿದ ಆ ರೂಲೆಟ್ ವೀಲ್ನ 1500 ಕೋಟಿಯ ಸ್ಪಿನ್ ಇದೆಯಲ್ಲ, ಆ ವೀಲ್ ಇನ್ನೂ ತಿರುಗುತ್ತಲೇ ಇದೆ. ಕನ್ನಡದ ಮಟ್ಟಿಗೆ ಕಾರ್ಡ್ ಚೆನ್ನಾಗೇ ಬಿದ್ದಿದೆ. ಆದರೆ ಮೇ 7ರಂದು ಗೊತ್ತಾ, ಪ್ಯಾನ್ ಇಂಡಿಯಾ ರಿಲೀಸ್ ಆದಾಗ ಆ ಆಟಗಾರನ ನಿಜವಾದ ಅದೃಷ್ಟ ಪರೀಕ್ಷೆ ಆಡ್ಲಿದೆ. ಇದು ಗೆಲುವಿನ ಸಂಕೇತವೋ ಅಥವಾ ಕೇವಲ ಡೆಕೋರೇಟೆಡ್ ಟ್ರೇಲರ್ ಆಗಿ ಉಳಿಯುತ್ತದೆಯೋ ಅನ್ನೋದನ್ನ ಕಾಲವೇ ನಿರ್ಧರಿಸಬೇಕು. ಖಂಡಿತ. ಆ ವೀಲ್ ಪೂರ್ತಿಯಾಗಿ ನಿಂತ ಮೇಲಷ್ಟೇ ಕೆವಿಎನ್ನ ಭವಿಷ್ಯದ ದಿಕ್ಕು ಸ್ಪಷ್ಟವಾಗುತ್ತೆ. ಅದಕ್ಕಾಗಿ ನಾವು ಕಾಯಲೇಬೇಕು. ರೈಟ್. ದಿ ಡಿಬೇಟ್ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮುಂದಿನ ಸಂವಾದದಲ್ಲಿ ಭೇಟಿಯಾಗೋಣ.